ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮೊನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನೋಡಲು ಪ್ರಯತ್ನ ಮಾಡೋಣ. ಗ್ರಿಗರ್ ಜಾನ್ ಮೆಂಡಲ್ ಅಂತ ನಾವು ಕರಿತೀವಲ್ಲ, ಆ ಸೈಂಟಿಸ್ಟ್ ಮೊನೋಹೈಬ್ರಿಡ್ ಕ್ರಾಸನ್ನು ಮಾಡ್ತಾರೆ. ಎ ಕ್ರಾಸ್ ಬಿಟ್ವೀನ್ ಟೂ ಪೀ ಪ್ಲ್ಯಾಂಟ್ಸ್ ವಿಚ್ ಡಿಫರ್ ಇನ್ ಒನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಮೊನೋಹೈಬ್ರಿಡ್ ಕ್ರಾಸ್. ಅಂದರೆ ಈ ಪೀ ಪ್ಲ್ಯಾಂಟ್ ಅಥವಾ ಬಟಾಣಿ ಪ್ಲ್ಯಾಂಟ್ ಅಂತೀವಲ್ಲ, ಸೊ ಒಂದು ಕ್ಯಾರೆಕ್ಟರ್ ಅಥವಾ ಈ ಗುಣಲಕ್ಷಣಗಳಿಂದ ಕ್ರಾಸನ್ನು ಮಾಡಿದಾಗ ನಮಗೆ ರಿಸಲ್ಟ್ ಆಗಿ ಏನು ಸಿಗುತ್ತೆ ಅಂದರೆ ಮೊನೋಹೈಬ್ರಿಡ್ ಕ್ರಾಸ್ ಸಿಗುತ್ತೆ. ಸೊ ಇಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ಒಂದು ಕ್ಯಾರೆಕ್ಟರ್ ಏನಿದೆ, ಟಾಲ್ನೆಸ್ ಮತ್ತು ಡಾರ್ಕ್ನೆಸ್. ಸೊ ಇವ್ರು ಮಾಡಿರುವಂಥ ಎಕ್ಸ್ಪೆರಿಮೆಂಟನ್ನು ಕನ್ಕ್ಲೂಷನ್ ಆಗಿ ಹೇಳ್ಬೋದು. ವೆನ್ ಟೂ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಫಾರ್ಮ್ಸ್ ಆಫ್ ಎ ಸಿಂಗಲ್ ಕ್ಯಾರೆಕ್ಟರ್ come together, normally one expresses itself while the other does not. For any given character, there are two forms of factors. One factor is dominant and the other is recessive. This idea is known as principle of dominance. ಅಂದರೆ ಯಾವುದೇ ಒಂದು ಪ್ಲ್ಯಾಂಟನ್ನು ತೆಗೆದುಕೊಂಡಾಗ ಅದರಲ್ಲಿ ಎರಡು ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್. ಸೊ ಇಲ್ಲಿ ನಾವು ಎರಡು ಟಾಲ್ ಪ್ಲ್ಯಾಂಟ್ಗಳನ್ನು ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಟಾಲ್ ಪ್ಲ್ಯಾಂಟ್ ಇದೆ, ಇನ್ನೊಂದು ಟಾಲ್ ಪ್ಲ್ಯಾಂಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ ತೊಗೊಂಡಾಗ ನಮ್ಗೆ ಸಿಗುವಂಥ ಪ್ಲ್ಯಾಂಟು ಕ್ಯಾಪಿಟಲ್ ಟಿ ಅಂದರೆ ಟಾಲ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇನ್ನು ಹಾಗೆ ಈ ಕ್ಯಾಪಿಟಲ್ ಟಿ ಅಥವಾ ಟಾಲ್ ಪ್ಲ್ಯಾಂಟ್ ಮತ್ತು ಟಾಲ್ ಪ್ಲ್ಯಾಂಟ್ ನಾವು ಕ್ರಾಸ್ ಮಾಡಿದಾಗ ಇಲ್ಲಿರುವಂತಹ ಫಿನೋಟೈಪಿಕ್ ಹೇಗೆ ಬರುತ್ತೆ ಅಂತಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಜಿನೋಟೈಪಿಕ್. ಸೊ ಇದನ್ನು ಟಾಲ್ ಪ್ಲ್ಯಾಂಟ್ ಆಗುತ್ತೆ. ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದನ್ನು ಟಾಲ್ ಆಗುತ್ತೆ. ಲಾಸ್ಟ್ ಇರುವಂಥದ್ದು ಸ್ಮಾಲ್ ಟಿ ಇದು ಏನಾಗುತ್ತೆ, ಡಾರ್ಫ್ ಆಗುತ್ತೆ. ಅಂದರೆ ನೀವು ನೋಡ್ಬೋದು, ಟಾಲ್ ಪ್ಲ್ಯಾಂಟ್ಸ್ ಎಷ್ಟಿವೆ ಇಲ್ಲಿ ಟೋಟಲಾಗಿ 1 2 3 ಅಂದರೆ 3. ಸೊ ಡಾರ್ಕ್ ಪ್ಲಾಂಟ್ಸ್ ಎಷ್ಟಿವೆ, 1 ಇದೆ ಅಂದರೆ 3:1. ಇದು ಏನಾಗಿರುತ್ತೆ, ಫಿನೋಟೈಪಿಕ್ ರೇಷಿಯೋ ಅಂದರೆ ನೋಡಿದಾಗ ಹೇಗೆ ಕಾಣಿಸುತ್ತೆ, 3 ಪ್ಲ್ಯಾಂಟ್ಸ್ಗಳು ಟಾಲ್ ಇದ್ದು 1 ಪ್ಲ್ಯಾಂಟ್ ಡಾರ್ಫ್ ಇರುತ್ತೆ. ಅದೇ ಟೈಪ್ ಜಿನೋಟೈಪಿಕ್ ರೇಷಿಯೋ, ಪ್ಯೂರ್ ಟಾಲ್ ಎಷ್ಟಿದೆ, 1 ಇದೆ, ಟಾಲ್ 1. ಇನ್ನು ಟಾಲ್ ಪ್ಲಸ್ ಡಾರ್ಫ್ ಅಂದರೆ ಏನಿದೆ, ಎರಡು ಮಿಕ್ಸ್ ಆಗಿರೋದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟರ್ಮೀಡಿಯೇಟ್ ಆಗಿರುವಂಥದ್ದು 2 ಇದೆ. ಅದೇ ರೀತಿ ಪ್ಯೂರ್ ಡಾರ್ಫ್ ಅಂತ ಹೇಳಿ ಕರಿತೀವಲ್ಲ, ಅದು 1 ಇದೆ. ಅಂದರೆ 1:2:1 ಇದೇನಾಗುತ್ತೆ, 1:2:1 ಅಂದರೆ 1 ಪ್ಯೂರ್ ಟಾಲ್ ಇದೆ, 2 ಹೈಬ್ರಿಡ್ ಟಾಲ್ ಇದೆ, 1 ಪ್ಯೂರ್ ಡಾರ್ಫ್ ಇದೆ. ಸೊ ಇದನ್ನು ಏನು ಹೇಳ್ಬೋದು, ಜಿನೋಟೈಪಿಕ್ ರೇಷಿಯೋ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ 3:1 ಫಿನೋಟೈಪಿಕ್ ನೋಡಿದಾಗ 3 ಟಾಲ್ ಕಾಣಿಸ್ತವೆ, 1 ಡಾರ್ಕ್ ಕಾಣುತ್ತೆ. ಅದಕ್ಕೆ ನಾವು ಫಿನೋಟೈಪಿಕ್ ರೇಷಿಯೋ ಅಂತ ಹೇಳ್ಬೋದು. ಇದೆ ಮೊನೋಹೈಬ್ರಿಡ್ ಕ್ರಾಸ್ ಆಗಿರುತ್ತೆ.